ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಜಟಾಪಟಿಗೆ ತೆರೆ ಬಿದ್ದಿಲ್ಲ. ನಾಯಕತ್ವ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ತಲುಪಿದೆ. ದೆಹಲಿಗೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಭೇಟಿಗೂ ಅವಕಾಶ ಸಿಕ್ಕಿಲ್ಲ. ನಿನ್ನೆ ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ ಅನ್ನೋ ಮಾತಿತ್ತು. ಆದರೆ ಕಾರಣಾಂತರಗಳಿಂದ ರಾಹುಲ್ ಗಾಂಧಿಯನ್ನ ಭೇಟಿಯಾಗದೆ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿದ್ದಿದ್ರೆ ಸಂಪುಟ ಪುನರಚನೆ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡೋ ನಿರೀಕ್ಷೆ ಇತ್ತು. ಇದು ಈಗ ಹುಸಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕಿತ್ತಾಟದ ನಡುವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದಿನಿಂದ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ. 11 ದಿನಗಳ ಕಾಲ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದು 2026 ಜನವರಿ 7ನೇ ತಾರೀಕಿನವರೆಗೆ ಅಮೆರಿಕ ಪ್ರವಾಸದಲ್ಲಿರ್ತಾರೆ. ಸದ್ಯ ಈ ಬೆಳವಣಿಗೆಯಿಂದ ಅಧಿಕಾರ ಹಂಚಿಕೆ ಕುರಿತ ಹೈಕಮಾಂಡ್ ಮಾತುಕತೆ ಮುಂದಿನ ವರ್ಷಕ್ಕೆ ಮುಂದೂಡಲ್ಪಟ್ಟಿದೆ ಎನ್ನಲಾಗುತ್ತಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸಭೆ ನಡೆದಿದೆ. ಇಂದಿರಾ ಭವನದಲ್ಲಿ ನಡೆದ ಸಭೆಯಲ್ಲಿ ಮುಂಬರುವ ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲೋ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಅಲ್ಲದೆ ಕೇಂದ್ರದ ವಿರುದ್ಧ ಮುಂದಿನ ಹೋರಾಟಗಳ ಕುರಿತಾಗಿ ಕೆಲವೊಂದು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವ ಬಗ್ಗೆಯೂ ಚರ್ಚಿಸಲಾಗಿದೆ. ಇನ್ನು ಸಭೆಯಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ದೇಶದಾದ್ಯಂತ ಜನವರಿ 5ರಿಂದ ಮನ್ರೇಗಾ ಹೆಸರನ್ನ ರಾಮ್ಜಿ ಅಂತ ಬದಲಾಯಿಸಿರೋದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸ್ತೀವಿ. ಮನ್ರೇಗಾ ಬಚಾವ್ ಆಂದೋಲನ ಮಾಡೋಕೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ನಿರ್ಣಯ ಆಗಿದೆ ಅಂತ ಹೇಳಿದ್ರು. ಮನ್ರೇಗಾ ಈಗ ಚೇಂಜ್ ಮಾಡಿಬಿಟ್ಟಿದ್ದಾರಲ್ಲ, ಚೇಂಜ್ ಮಾಡಿಬಿಟ್ಟಿದ್ರು, ಹೊಸ ಮಾಡಿದ್ದಾರೆ. ಅದರಲ್ಲಿ VBG ರಾಮ್ಜಿ ಮಹಾತ್ಮ ಗಾಂಧಿ ನರೇಗಾ ಬಿಟ್ಬಿಟ್ಟು ಈಗ ಇದು ಮಾಡಿದ್ದಾರೆ. ಅದನ್ನು 5ನೇ ತಾರೀಕಿನಿಂದ ಆಂದೋಲನ ಮನ್ರೇಗಾ ಬಚಾವ್ ಆಂದೋಲನ ಮಾಡ್ತಾ ಇದ್ದಾರೆ. ಮನ್ರೇಗಾ ಕಲಬುರಗಿಯಲ್ಲಿ ಅಹಿಂದ ಸಮಾವೇಶದ ಪೂರ್ವಭಾವಿ ಸಭೆ ನಡೆಯಿತು. ಜನವರಿ 21ಕ್ಕೆ ಹುಬ್ಬಳ್ಳಿಯಲ್ಲಿ ಬೃಹತ್ ಅಹಿಂದ ಸಮಾವೇಶ ನಡೆಸೋಕೆ ನಿರ್ಧರಿಸಲಾಗಿದೆ. ಈ ಕುರಿತು ಮಾತನಾಡಿರುವ ಅಹಿಂದ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ, ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ಈ ಸಮಾವೇಶ ಮಾಡ್ತಿದ್ದೀವಿ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಸರ್ವನಾಶವಾಗುತ್ತೆ ಅಂತ ಎಚ್ಚರಿಸಿದ್ರು. ಅಹಿಂದ ಸಮಾವೇಶ ಅವಶ್ಯಕತೆ ಇರಲಿಲ್ಲ ಅಂತ ಒಂದು ಕಡೆ ಇದ್ರೆ, ಅವಶ್ಯಕತೆ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ. ಕಾರಣ ನಾವೆಲ್ಲ ಅಹಿಂದ ಸಂಘಟನೆಯಿಂದನೇ ದೇವರಾಜ ಅರಸರು ಆದಮೇಲೆ ಮತ್ತೊಬ್ಬ ವ್ಯಕ್ತಿ ಕಂಡಿದ್ದೆ, ಅದು ಸಿದ್ದರಾಮಯ್ಯನವರಿಗೆ. ಇವತ್ತು ತರಾತುರಿಯಲ್ಲಿ ಇಳಿಸುವಂಥ ಹುನ್ನಾರ ಇರುವುದರಿಂದ ನಮ್ಮ ಇಡೀ ಅಹಿಂದ ವರ್ಗ ಮತ್ತು ಅಹಿಂದ ಮುಖಂಡರಿಗೆಲ್ಲ ಕೂಡ ಅವಮಾನ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ನಾವು ಒಂದೇ ನಿರ್ಧಾರ ತಗೊಂಡಿದ್ದು, ನಾವು ಅಲ್ಲೇ ಪ್ರೆಸ್ ಮೀಟ್ ಮಾಡಿ ಹೇಳಿದರೆ ಆಮೇಲೆ ಆ ಮುಖಂಡರಿಗೆ ಪತ್ರ ಚಳವಳಿ ಮಾಡಿದರೆ ಆಗೋದಿಲ್ಲ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ನಡುವೆ ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ಸಿಎಂ ಡಿಸಿಎಂಗೆ ಪತ್ರ ಬರೆದಿದ್ದಾರೆ. ಪ್ರಸ್ತುತ ರಾಜಕೀಯ ಸನ್ನಿವೇಶ, ಸರ್ಕಾರದ ವಿವಿಧ ನೀತಿ ಕಾರ್ಯಕ್ರಮಗಳ ಅನುಷ್ಠಾನದ ಕುರಿತು ಚರ್ಚಿಸಬೇಕಿದೆ. ಕೆಪಿಸಿಸಿ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸಭೆ ಕರೆಯುವಂತೆ ಡಿಕೆಶಿಗೆ ಸುದರ್ಶನ್ ಮನವಿ ಮಾಡಿದ್ದಾರೆ. ಪರಮೇಶ್ವರ್ ಸಮಿತಿ ಶಿಫಾರಸು ಮಾಡಿದವರಿಗೆ ನಿಗಮ ಮಂಡಳಿ ನೇಮಕ ಮಾಡಿ, ಪಕ್ಷದ ಅರ್ಹ ಕಾರ್ಯಕರ್ತರಿಗೆ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಕಾರವಾರದ ಕದಂಬ ನೌಕಾನೆಲೆಗೆ ಐತಿಹಾಸಿಕ ಭೇಟಿಯನ್ನ ನೀಡ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ನೌಕಾದಳಕ್ಕೆ ಆಗಮಿಸುವಂತಹ ಮುರ್ಮುಗೆ ನೌಕಾದಳದಲ್ಲಿ ಗೌರವ ವಂದನೆ ಸಿಗಲಿದೆ. ಬಳಿಕ ರಾಷ್ಟ್ರಪತಿಯವರು ಕದಂಬ ನೌಕಾನೆಲೆಯಲ್ಲಿ ಜಲಾಂತರ್ಗಾಮಿ ಯುದ್ಧ ನೌಕೆಯನ್ನ ವೀಕ್ಷಣೆ ಮಾಡ್ತಾರೆ. ಜೊತೆಗೆ ಸ್ವದೇಶಿ ಯುದ್ಧ ನೌಕೆ INS ವಿಕ್ರಾಂತ್ಗೆ ಭೇಟಿ ನೀಡ್ತಾರೆ. ಕರಾವಳಿಯಲ್ಲಿ ಬಿಗಿ ಭದ್ರತೆ ಮತ್ತು ಸಕಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. 2028ಕ್ಕೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿಲ್ಲ ಎಂಬ ಸಚಿವ MB ಪಾಟೀಲ್ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ ವಿಜೇಂದ್ರ, ಬಿಜೆಪಿ ಯಾವತ್ತೂ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ ಅಂತ ಸಿದ್ದರಾಮಯ್ಯ ಯಾವಾಗಲೂ ಹೇಳ್ತಾ ಇರ್ತಾರೆ. ಸಿದ್ದರಾಮಯ್ಯನವರಿಗೂ ಆ ಕೊರಗು ಇದೆ. ಆ ಕೊರಗು ನೀಗಿಸುವ ಆಸೆ ನನಗೂ ಇದೆ. ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ತರೋ ಕೆಲಸ ಮಾಡ್ತೀನಿ ಅಂತ ಹೇಳಿದರು. ನನ್ನ ಕನಸಿರುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಕೊರಗ್ತಾ ಇರ್ತಾರೆ. ಏನ್ರಿ ಬಿಜೆಪಿಯವ್ರನ್ನ ಮಾತನಾಡ್ತೀರಿ? ನಿಮ್ಮ ಯೋಗ್ಯತೆಗೆ ಯಾವ ಥರ ರಾಜ್ಯದಲ್ಲಿ ನಿಮ್ಮ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿದ್ದೀರೇನ್ರಿ? ರಾಜ್ಯದ ಜನ ಯಾವ ಥರ ನಿಮ್ಮ ಮೆಜಾರಿಟಿ ಕೊಟ್ಟಿದ್ದೀರೇನ್ರಿ? ಪಾಪ ಅವರು ಕೂಡ ನೊಂದ್ಕೊಂಡಿದ್ದಾರೆ. ಅವರ ಕನಸು ನನಸಾಗಬೇಕು, ನಮ್ಮ ಕಾರ್ಯಕರ್ತರ ಕನಸು ಕೂಡ ನನಸಾಗಬೇಕು. ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಹೆಜ್ಜೆಯನ್ನು, ಹೋರಾಟಗಳನ್ನು ಮುಂದಿನ ದಿನಗಳನ್ನು ಮಾಡ್ತೇನೆ.
ಆ ವಿಶ್ವಾಸದಿಂದ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಸಂಕಲ್ಪ ಮಾಡಿದ್ದೇನೆ. ಚುನಾವಣೆ ಯಾವಾಗ ಬಂದರೂ ಬಿಜೆಪಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರುತ್ತೆ ಎಂಬ ವಿಜೇಂದ್ರ ಹೇಳಿಕೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ವಿಜೇಂದ್ರ ಇನ್ನೂ ಬಹಳ ದಿನ ಇರೋದಿಲ್ಲ, ಔಟ್ ಗೋಯಿಂಗ್ ಅಧ್ಯಕ್ಷ ಅಂದರೆ ಅದು ವಿಜೇಂದ್ರನೇ. 2028ಕ್ಕೆ ವಿಜೇಂದ್ರ ನಾಯಕತ್ವವೂ ಇರಲ್ಲ, ಅವರ ತಂದೆ ನಾಯಕತ್ವವೂ ಇರಲ್ಲ ಅಂತ ಬರೆದಿಟ್ಕೊಳ್ಳಿ ಅಂತ ತಿರುಗೇಟು ಕೊಟ್ಟರು. ಬಿಟ್ಟು ಮೊದಲೇ ಮಾತು ವಿಜೇಂದ್ರನೇ ಏನೋ ಸ್ವಲ್ಪ ದಿವಸನಾಗ ಇರೋಲ್ಲ. ಅವರು ವಿಜೇಂದ್ರ ಹೇಳ್ರಿ, ಬಹುಶಃ ಇನ್ನೊಂದು ತಿಂಗಳಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು 2.5 ವರ್ಷ ಇದೆ, ಕಾಲ ಐತೆ. 2 ಚುನಾವಣೆ ಎಷ್ಟು ಗಡಬಡಿ ಹಾಕಿದೆ ವಿಜೇಂದ್ರ ಅವ್ರಿಗೆ, ಯಾಕೆ ಗಡಬಡಿ ಇದೆ? ಗಡಬಡಿಯಲ್ಲಿ ಅಧ್ಯಕ್ಷರಾದ್ರಿ, 1ನೇ ಟರ್ಮ್ ಶಾಸಕರು ಎಲ್ಲ ಸೀನಿಯರ್ಸನ್ನು ಬಿಟ್ಟು ತಂದೆಯವರು ಇವ್ರನ್ನ ನೇಮಕ ಮಾಡಿಸಿದ್ರು. ಅದೇನೇ ಇರಲಿ, ಗಡಬಡಿ ಯಾಕೆ? 2028ರಾಗ ನೋಡೋಣಂತೆ. ಅವಾಗ ನೀವು ಇರಂಗಿಲ್ಲ, ಮತ್ತು ಬೇರೆ ಅವಾಗ ಇವ್ರ ನೇತೃತ್ವ ಇರಂಗಿಲ್ಲ, ಇವ್ರ ತಂದೆಯವ್ರ ನೇತೃತ್ವ ಇರಂಗಿಲ್ಲ. ನಾನು ಹೇಳಿದನೆಲ್ಲ ಬರ್ಕೊಂಡಿಟ್ಕೊಂಬಿಡಿ. ತಾರೀಕು ಎಷ್ಟು? 27 ಡಿಸೆಂಬರ್ 2025 ಬರ್ಕೊಂಬಿಡಿ ನೀವು. ಲೋಕಲ್ ಎಲೆಕ್ಷನ್ನಲ್ಲಿ ಮೈತ್ರಿ ಕಷ್ಟ ಎಂಬ ದೇವೇಗೌಡರ ಹೇಳಿಕೆಗೆ ವಿಜೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೋದಿಯವರ ಕೈ ಬಲಪಡಿಸೋಕೆ ಅವರು ಎನ್ಡಿಎ ಮಿತ್ರ ಪಕ್ಷ ಆಗಿದ್ದಾರೆ. ದೇವೇಗೌಡರು ನಿನ್ನೆ ಮಾತನಾಡಿರೋದು ಸಂತೋಷ ಇದೆ. ವರಿಷ್ಠರು ಹೇಳೋದನ್ನ ನಾವು ಕೇಳ್ತೀವಿ, ಮೈತ್ರಿ ಬಗ್ಗೆ ಹೈಕಮಾಂಡ್ ಮಾತು ಕೇಳ್ತೀವಿ. ದೇವೇಗೌಡರು ಹೇಳಿರೋದನ್ನ ತಪ್ಪಾಗಿ ಅರ್ಥೈಸುವ ಅಗತ್ಯ ಇಲ್ಲ ಅಂತಂದ್ರು. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿರಬೇಕು, ಇದು ಅಪೇಕ್ಷೆ ಯಾರ್ದು? ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರದು, ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು, ಅಮಿತ್ ಶಾ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ದೇವೇಗೌಡಜಿಯವರು ಮಾಜಿ ಪ್ರಧಾನಮಂತ್ರಿಗಳು ನಿನ್ನೆ ಏನೇನು ಮಾತನಾಡಿದ್ದಾರೆ ಪಟ್ಟಣ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ, ಮುಂದೆ MP ಮತ್ತು MLA ಎಲೆಕ್ಷನ್ ಒಟ್ಟಾಗಿ ಹೋಗ್ತೇವೆ ಅಂತ ಹೇಳಿದ್ದಾರೆ. ಸಂತೋಷ, ನಮ್ಗೆ ಯಾರು ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಅಂತಿಮವಾಗಿ ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಮಾಜಿ ಪ್ರಧಾನಮಂತ್ರಿ ದೇವೇಗೌಡಜಿಯವರು ಯಾವ ರೀತಿ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ, ಪಕ್ಷದ ಕಾರ್ಯಕರ್ತನಾಗಿ, ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವರಿಷ್ಠ ಏನು ಹೇಳ್ತಾರೆ ಅದು ಕೇಳಬೇಕಾಗಿರತಕ್ಕಂಥದ್ದು ನನ್ನನ್ನು ಸೇರಿ ಈ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಕರ್ತವ್ಯ. ಅದು ನಾವು ಮಾಡೇ ಮಾಡ್ತೇವೆ. ಅದು ಸ್ಥಳೀಯ ಚುನಾವಣೆಗಳಲ್ಲಿ ಎನ್ಡಿಎ ಜೊತೆಗೆ ಮೈತ್ರಿ ಕಷ್ಟ ಸಾಧ್ಯ ಎಂಬ ದೇವೇಗೌಡರ ಹೇಳಿಕೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರುವ ಅವರು, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಅಂತಿಮವಾಗಿ ನಮ್ಮ ಎರಡೂ ಪಕ್ಷಗಳ ವರಿಷ್ಠರ ವಿವೇಚನೆಗೆ ಅದು ಬಿಟ್ಟಿದ್ದು. ಮೈತ್ರಿ ವಿಚಾರ ನನ್ನ ವ್ಯಾಪ್ತಿಗೆ ಬರಲ್ಲ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತಂದ್ರು. ನನ್ನ ವ್ಯಾಪ್ತಿಯಲ್ಲಿ ಗೊತ್ತಿಲ್ಲ. ಈಗ ನೋಡಿ, ಮಾಜಿ ಪ್ರಧಾನಿಗಳ ಹೇಳಿಕೆ ಬಗ್ಗೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಆದರೆ ಅಂತಿಮವಾಗಿ ನಮ್ಮ ಎರಡೂ ಪಕ್ಷದ ಹೈಕಮಾಂಡ್ ಇದೆ. ಎರಡೂ ಪಕ್ಷದ ಹೈಕಮಾಂಡ್ ಅವರು ಕೂತ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ಅವ್ರು ನಿರ್ಣಯ ತಗೊಳ್ತಾರೆ. ನಾವು ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ಹೊಸ ವರ್ಷವನ್ನ ಸ್ವಾಗತಿಸೋಕೆ ಜನ ಸಜ್ಜಾಗಿದ್ದಾರೆ. ಇನ್ನು ನ್ಯೂ ಇಯರ್ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಮಧ್ಯೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅಧಿಕಾರಿಗಳ ಜೊತೆಗೆ ಸಭೆ ಕರೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಪರಂ, ಈಗಾಗಲೇ ಎಲ್ಲ ಏರಿಯಾಗಳ ಸರ್ವೆ ಮಾಡ್ತಿದ್ದಾರೆ, ಏನೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಹೊಸ ವರ್ಷಾಚರಣೆಗೆ ರಾತ್ರಿ 2 ಗಂಟೆಯವರೆಗೂ ಹೋಟೆಲ್ ರೆಸ್ಟೋರೆಂಟ್ ತೆಗೆಯೋಕೆ ಅನುಮತಿ ಕೊಡಿ ಅಂತ ಹೋಟೆಲ್ ಮಾಲೀಕರ ಸಂಘ ಮನವಿ ಮಾಡಿಕೊಂಡಿದೆ. ಹೊಸ ವರ್ಷಾಚರಣೆ ಹಿನ್ನೆಲೆ ಮುಂಬೈನಲ್ಲಿ ಹೋಟೆಲ್ಗಳನ್ನು ಹೆಚ್ಚುವರಿ 2 ಗಂಟೆಯವರೆಗೆ ತೆಗೆಯೋಕೆ ಅನುಮತಿ ಇದೆ. ಇಲ್ಲೂ ಅದೇ ರೀತಿ ಅನುಮತಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ನ್ಯೂ ಇಯರ್ಗೆ ದಿನಗಣನೆ ಆರಂಭ ಆಗಿದೆ. ಈಗಾಗಲೇ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಕಲರ್ಫುಲ್ ಲೈಟಿಂಗ್ಸ್ನಿಂದ ಜಗಮಗಿಸ್ತಾ ಇದೆ. ಭದ್ರತೆಗಾಗಿ ಸಿಸಿಟಿವಿ, ಧ್ವನಿವರ್ಧಕ ಬ್ಯಾರಿಕೇಡ್ಗಳನ್ನ, ವಾಟರ್ ಟವರ್ಗಳನ್ನ, ಅದರ ಜೊತೆಗೆ ಪೊಲೀಸರು ಅಳವಡಿಕೆ ಮಾಡಿದ್ದಾರೆ. ಇನ್ನು ಬ್ರಿಗೇಡ್ ರಸ್ತೆಗೆ ಕುಟುಂಬ ಸಮೇತ ಜನ ಬರ್ತಿದ್ದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಹೊಸ ವರ್ಷ ದಿನಾಚರಣೆಗೆ ದಿನಗಣನೆ ಹಿನ್ನೆಲೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೈಗೊಳ್ಳಲಾಗಿರುವ ಭದ್ರತೆ ಬಗ್ಗೆ ಎಲೆಕ್ಟ್ರಾನಿಕ್ಸ್ ಸಿಟಿ ಡಿಸಿಪಿ ಎಂ ನಾರಾಯಣ್ ಪರಿಶೀಲನೆ ಮಾಡಿದ್ರು. ಬಸ್ ನಿಲ್ದಾಣ, ಆಸ್ಪತ್ರೆ ಮತ್ತು ಮೆಟ್ರೋ ಲೈಟಿಂಗ್ ಸಂಪರ್ಕ ಕಲ್ಪಿಸುವ ಮಾರ್ಗ, ಅದರ ಜೊತೆಗೆ ಮಹಿಳೆಯರ ಸುರಕ್ಷತೆಗಾಗಿ ರಾಣಿ ಚೆನ್ನಮ್ಮ ಪಡೆ ನಿಯೋಜನೆ ಸೇರಿದಂತೆ ಹಲವು ಮಾಹಿತಿಯನ್ನು ಪಡ್ಕೊಂಡ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ನೀಡಿದ್ರು. ಚಿತ್ರದುರ್ಗ ದುರಂತ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಆನಂದರಾವ್ ಸರ್ಕಲ್ ಅಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಖಾಸಗಿ ಬಸ್ ತಪಾಸಣೆ ನಡೆಸಿದ್ದಾರೆ. ಯಶವಂತಪುರ ಆರ್ಟಿಒ ಇನ್ಸ್ಪೆಕ್ಟರ್ ಶೋಭಾ ರಾಣಿ, ಕೆಆರ್ಪುರ ಆರ್ಟಿಒ ಇನ್ಸ್ಪೆಕ್ಟರ್ ಡಿಬಿ ನಾಗರಾಜ್ ನೇತೃತ್ವದಲ್ಲಿ ಆರ್ಟಿಒ ಕಾರ್ಯಾಚರಣೆ ನಡೆಸಿದೆ.
ಆನಂದರಾವ್ ಸರ್ಕಲ್ ಮತ್ತು ಕಲಾಸಿಪಾಳ್ಯದಲ್ಲಿ ಎಕ್ಸಿಟ್ ಡೋರ್ ಲಗೇಜ್ ಸಾಗಾಟದ ಚೆಕಿಂಗ್ ನಡೆಸಲಾಗಿದೆ. ಬೆಂಗಳೂರಿನ ಯಲಹಂಕದ ಕೋಗಿಲು ಕ್ರಾಸ್ನ 2 ಲೇಔಟ್ಗಳಲ್ಲಿ ಅಕ್ರಮವಾಗಿ ಸರ್ಕಾರದ ಜಾಗದಲ್ಲಿ ವಾಸ ಇದ್ದ 200 ಕುಟುಂಬಗಳನ್ನು ಸರ್ಕಾರ ತೆರವು ಮಾಡಿತು. ಈ ತೆರವು ಕಾರ್ಯಾಚರಣೆ ಘಟನೆಗೆ ಕೇರಳ ಸರ್ಕಾರ ಎಂಟ್ರಿ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಉತ್ತರ ಪ್ರದೇಶದ ರೀತಿ ಇಲ್ಲೂ ಕರ್ನಾಟಕದಲ್ಲೂ ಬುಲ್ಡೋಸರ್ ನೀತಿ ಅನುಸರಿಸಲಾಗಿದೆ. ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿ ನಡೆಸಲಾಗ್ತಾ ಇರುವ ದಾಳಿ ಈಗ ದಕ್ಷಿಣಕ್ಕೂ ಹರಡಿದೆ ಅಂತ ಆಕ್ರೋಶ ಹೊರಹಾಕಿದರು. ಈ ನಡುವೆ ಕೋಗಿಲು ಕ್ರಾಸ್ಗೆ ಕೇರಳ ರಾಜ್ಯಸಭಾ ಸದಸ್ಯ ಎ ರಹೀಂ ನೇತೃತ್ವದ ನಿಯೋಗ ಬಂದು ಮನೆ ಕಳೆದುಕೊಂಡವರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಿದೆ. ಈ ಮೂಲಕ ಇನ್ನೊಂದು ಆಯಾಮದಲ್ಲಿ ರಾಜಕೀಯ ಮಾಡಿದೆ. ಅಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಲೀಂ. ಆಲ್ ಇಂಡಿಯಾ ಕಾಂಗ್ರೆಸ್ ಆ್ಯಂಡ್ ಸೋನಿಯಾ ಗಾಂಧಿ ಯಾಕೆ ಮೌನ ವಹಿಸಿದ್ದಾರೆ? ಇದು ಬುಲ್ಡೋಸರ್ ಕಾರ್ಯಾಚರಣೆ ಅಂತ ಕಿಡಿಕಾರಿದ್ರು. Bulldozer Raj has been done by the Congress-led government, the Karnataka Congress-led government. It is quite unfortunate and unconstitutional. Stop all election process and ensure a befitting and dignified rehabilitation. Very short. So. ಕರ್ನಾಟಕದಲ್ಲಿ ಬುಲ್ಡೋಜರ್ ನೀತಿ ಎಂಬ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆರೋಪಕ್ಕೆ ಕಾಂಗ್ರೆಸ್ನ ನಾಯಕರು ಕಿಡಿಕಾರಿದ್ದಾರೆ. ಕೇರಳ ಸಿಎಂ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಅನಧಿಕೃತ ಜಾಗದಲ್ಲಿ ವಾಸ್ತವ್ಯ ಹೂಡಿದ್ರು, ಹೀಗಾಗಿ ಆ ಜಾಗವನ್ನ ಖಾಲಿ ಮಾಡಿಸಿದ್ದಾರೆ. ವಾಸ ಮಾಡೋಕೆ ಅದು ಯೋಗ್ಯವಾದ ಜಾಗವಲ್ಲ. ಅವರೆಲ್ಲ ಬೇರೆ ಕಡೆಯಿಂದ ಬಂದಿರುವವರಿದ್ದಾರೆ. ನಾವು ಮಾನವೀಯತೆ ದೃಷ್ಟಿಯಿಂದ ಬೇರೆ ವ್ಯವಸ್ಥೆ ಮಾಡಿಕೊಡೋಕೆ ಸೂಚನೆ ಕೊಟ್ಟಿದ್ದೀನಿ ಅಂತಂದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಕೇರಳ ಸರ್ಕಾರದ ರಾಜಕೀಯಕ್ಕೆ ಕಿಡಿಕಾರಿದ್ದಾರೆ. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸ್ಗೆ ಹಾಕಿಬಿಡ್ಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಕಾಲೇ ಮಾಡಿಸಿದ್ರು. ಅದಕ್ಕೆ ನಾನು ಕಮಿಷನರ್ ಜೊತೆ ಮತ್ತೆ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ. ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ಕೊಡಿ, ಮತ್ತೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೇಟ್ಸ್, ಬೇರೆ ಕಡೆಯಿಂದ ಬಂದವರು. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ, ಅವ್ರಿಗೆ ವಸತಿ ನಿರ್ಮಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ. ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂಥ ಜಾಗ ಹಿಂದೆನೇ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನು ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂಥ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ. ಅದನ್ನು ತೆರವಾಗಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನು ಖಾಲಿಗೊಳಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಏಕೆಂದರೆ ಏಕಾಏಕಿ ನಾವು ಸ್ಲಮ್ಗಳನ್ನು ಸರ್ಕಾರಿ ಜಾಗದಲ್ಲಿ. ಪಿಣರಾಯಿ ವಿಜಯನ್ ಆರೋಪಕ್ಕೆ ಬಿವೈ ವಿಜಯೇಂದ್ರ ಕೂಡ ಟಾಂಗ್ ಕೊಟ್ಟಿದ್ದಾರೆ. ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ಮಾಡೋದು ಬೇಡ, ಯಾಕಂದ್ರೆ ಜಮೀರ್ಗೂ ಸಿದ್ದರಾಮಯ್ಯಗೂ ಗೊತ್ತಾದ್ರೆ ಅವರೇ ಒಂದು ಜಮೀನು ರೆಡಿ ಮಾಡಿ ಮುಸ್ಲಿಂ ಲೇಔಟ್ ಮಾಡಿ ಬಿಡ್ತಾರೆ ಅಂತ ವ್ಯಂಗ್ಯವಾಡಿದ್ರು. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ. ಸಿದ್ದರಾಮಯ್ಯವರು ಜಮೀರ್ ಅಹಮದಿಗೆ ಗೊತ್ತಾದ್ರೆ ಅವರೇ ಜಮೀನು ತೊಗೊಂಡು ಮತ್ತೆ ಲೇಔಟ್ ಮಾಡೋಕೆ ಹೋಗ್ತಾರೆ. ಅದನ್ನು ಚರ್ಚೆ ಬೇಡ ದಯವಿಟ್ಟು. ಕಾರ್ಗೆ ಬಿಎಂಟಿಸಿ ಟಚ್ ಆಗಿದ್ದಕ್ಕೆ ನಡು ರಸ್ತೆಯಲ್ಲಿ ಬಿಎಂಟಿಸಿ ಚಾಲಕನ ಮೇಲೆ ಕಾರ್ ಚಾಲಕ ಹಲ್ಲೆ ನಡೆಸಿದ್ದಾನೆ. ಯಲಹಂಕದಿಂದ ಕೆಆರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದ ಬಸ್ ಕಾರ್ಗೆ ಟಚ್ ಆದ ಕಾರಣ ಇಬ್ಬರ ಮಧ್ಯೆ ಕೆಲ ಹೊತ್ತು ವಾಗ್ವಾದ ನಡೆಯಿತು. ಬಳಿಕ ಬಿಎಂಟಿಸಿ ಚಾಲಕನ ಮೇಲೆ ಕಾರ್ ಚಾಲಕ ನಡು ರಸ್ತೆಯಲ್ಲೇ ಹಲ್ಲೆ ಮಾಡಿದ್ದಾನೆ. ಅಶ್ವಥ್ ನಗರ ಬಸ್ ನಿಲ್ದಾಣದ ಬಳಿ ನಡೆದಿರುವ ಘಟನೆ ಇದಾಗಿದ್ದು, ಹಲ್ಲೆಯ ಸಿಸಿಟಿವಿ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಅಡ್ಡಾದಿಡ್ಡಿ ಕಾರ್ ಚಲಾಯಿಸಿದ ವಿದ್ಯಾರ್ಥಿಯೊಬ್ಬ ಡೆಲಿವರಿ ಬಾಯ್ ಸಾವಿಗೆ ಕಾರಣ ಆಗಿದ್ದಾನೆ. ಡಿಸೆಂಬರ್ 22ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಎಚ್ಎಸ್ಆರ್ ಲೇಔಟ್ನ 27ನೇ ಕ್ರಾಸ್ನಲ್ಲಿ ಅಪಘಾತ ಸಂಭವಿಸಿದೆ. ಬಾಯ್ಲಹೊಂಗಲ ಮೂಲದ ಸಂತೋಷ್ ಎನ್ನುವವರು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ರು. ರಾತ್ರಿ ಊಟ ಮುಗಿಸಿ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ವೇಳೆ ಹಿಂದಿನಿಂದ ಬಂದ ಕಾರ್ ಏಕಾಏಕಿ ಸಂತೋಷ್ಗೆ ಡಿಕ್ಕಿ ಹೊಡೆದಿದೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ತನಿಖೆ ಮಾಡ್ತಿದ್ದಾರೆ.
ಧಾರವಾಡದಲ್ಲಿ ನಡು ರಸ್ತೆಯಲ್ಲಿ ಕಾರೊಂದು ಹೊತ್ತಿ ಉರಿದಿದೆ. ಕೋರ್ಟ್ ವೃತ್ತದಿಂದ ಕೆಸಿಡಿ ಬಳಿ ಕಾರು ಹೊರಟಿತ್ತು. ಈ ವೇಳೆ ಏಕಾಏಕಿ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಹತ್ತಿಕೊಳ್ತಿದ್ದಂತೆ ಕಾರ್ನಿಂದ ಕೆಳಗಿಳಿದು ಚಾಲಕ ಪಾರಾಗಿದ್ದಾನೆ. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದರು. ಕೋಲಾರದಲ್ಲಿ ಅರಣ್ಯ ಇಲಾಖೆ ಗಡಿ ಗುರುತು ವೇಳೆ ಪಿಲ್ಲರ್ ಧ್ವಂಸ ಪ್ರಕರಣ ಸಂಬಂಧ ರೈತ ಮುಖಂಡರು ಹಾಗೂ ರೈತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಗಡಿ ಗುರುತಿಸಿ ಪಿಲ್ಲರ್ ನಿರ್ಮಿಸಿದ್ರು. ಈ ವೇಳೆ ಪ್ರತಿಭಟನೆ ನಡೆಸಿದ ರೈತರು 6 ಪಿಲ್ಲರ್ಗಳನ್ನು ಧ್ವಂಸಗೊಳಿಸಿದ್ದಾರೆ. ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಮಧ್ಯೆ ವಾಗ್ವಾದ ನಡೆಯಿತು. ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ 10 ಮಂದಿ ವಿರುದ್ಧ ಕೇಸ್ ದಾಖಲಾಗಿದೆ. ಕೊಪ್ಪಳದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆದಿರುವಂತಹ ಕಡಲೆಯನ್ನ ಕಟಾವು ಮಾಡಿ ರೈತರು ರಾಶಿ ಮಾಡ್ತಾ ಇದ್ದಾರೆ. ಈ ತಕ್ಷಣ ಕಡಲೆ ಬೆಳೆಗೆ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರ ಆರಂಭಿಸಬೇಕು ಅಂತ ರಾಜ್ಯ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಕುಕನೂರು ತಹಶೀಲ್ದಾರರಿಗೆ ರೈತರು ಮನವಿಯನ್ನು ಸಲ್ಲಿಕೆ ಮಾಡಿದ್ರು. ಕಡಲೆಯನ್ನ ಪ್ರತಿ ಕ್ವಿಂಟಲ್ಗೆ ₹10,000ಕ್ಕೆ ಖರೀದಿ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧಕ್ಕೆ ಖಂಡನೆ ವ್ಯಕ್ತವಾಗಿದೆ. ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳಿಂದ ಪಂಜಿನ ಮೆರವಣಿಗೆ ಮಾಡಲಾಗಿದೆ. ಮದೂರು ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇಗುಲದಿಂದ ಪ್ರವಾಸಿ ಮಂದಿರದವರೆಗೂ ಜಾಥಾ ನಡೆಸಲಾಯಿತು. ಇನ್ನು ಪ್ರವಾಸಿ ಮಂದಿರದ ಬಳಿ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಬಾಂಗ್ಲಾ ವಿರುದ್ಧ ಹಿಂದೂ ಸಂಘಟನೆಗಳು ಘೋಷಣೆ ಕೂಗಿವೆ. ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ ಮಲಿನವಾಗುತ್ತಿರುವಂತಹ ತುಂಗಭದ್ರಾವನ್ನ ನಿರ್ಮಲ ಮಾಡುವ ಅಭಿಯಾನ ಆರಂಭ ಆಗಿದೆ. ಅಭಿಯಾನದಲ್ಲಿ ಮಂತ್ರಾಲಯದವರೆಗೂ ಪಾದಯಾತ್ರೆ ನಡೀತಾ ಇದೆ. ನಿನ್ನೆ ಗಂಗಾವತಿ ತಾಲೂಕಿನ ಹಿರೇಜಂತಗಲ್ಗೆ ಸುಭಾಷ್ ಚಂದ್ರ ಬೋಸ್ ಮರಿ ಮೊಮ್ಮಗಳು ರಾಜಶ್ರೀ ಚೌಧರಿ ಭೇಟಿಯ ನೀಡಿದರು. ಬಳಿಕ ಮಾತನಾಡಿರುವ ಅವರು, ಹನುಮನ ನಾಡಿನಿಂದ ಆರಂಭವಾಗುವ ನಿರ್ಮಲ ತುಂಗಭದ್ರಾ ಯಾತ್ರೆಯು ನದಿ ಪಾವಿತ್ರ್ಯ ಉಳಿಸುವ ಕಾರ್ಯ ನಡೆಯಲಿ ಅಂತಂದರು. ಹೊಸ ವರ್ಷಕ್ಕೆ ದಿನಗಣನೆ ಶುರು ಆಗಿದೆ. ಹೊಸ ವರ್ಷಕ್ಕೂ ಮುನ್ನ ವೀಕೆಂಡ್ನಲ್ಲಿ ಕೊಪ್ಪಳದ ಅಂಜನಾದ್ರಿಗೆ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ. 575 ಮೆಟ್ಟಿಲೇರಿ ಅಪಾರ ಜನ ಭಕ್ತರು ಆಂಜನೇಯನ ದರ್ಶನ ಪಡ್ಕೊಂಡಿದ್ದಾರೆ. ಅಂಜನಾದ್ರಿ ಬೆಟ್ಟದಲ್ಲಿ ಜನಜಂಗುಳಿ ಹೆಚ್ಚಾಗಿರೋದ್ರಿಂದ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಕೊಪ್ಪಳದ ಗವಿ ಮಠದ ಜಾತ್ರೆಗೆ ಸಿದ್ಧತೆಗಳು ಮಾಡಿಕೊಳ್ಳಲಾಗುತ್ತಿದೆ. ಮಹಾದಾಸೋಹಕ್ಕಾಗಿ ಮಹಿಳೆಯರು ಸಾಮೂಹಿಕವಾಗಿ ರೊಟ್ಟಿಗಳನ್ನು ರೆಡಿ ಮಾಡುತ್ತಿದ್ದಾರೆ. ಜನವರಿ 5ರಂದು ಗವಿಸಿದ್ದೇಶ್ವರರ ಮಹಾರಥೋತ್ಸವ ಆರಂಭ ಆಗಲಿದೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ರೊಟ್ಟಿಗಳನ್ನು ಜಾತ್ರೆಗಾಗಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜನವರಿ 18ರವರೆಗೆ ಮಹಾದಾಸೋಹ ಇರಲಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದಿದೆ. ಕೋಟೆ ಮೈದಾನದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ತಿರುಪತಿಯಿಂದ ಬಂದಿರುವ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಮಾಡಲಾಯಿತು. ಕಲ್ಯಾಣೋತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಪತ್ನಿ ಉಷಾ ಶಿವಕುಮಾರ್ ಕೂಡ ಭಾಗಿಯಾಗಿದ್ದರು. ಇನ್ನು ಇದೇ ವೇಳೆ ಡಿಕೆಶಿ ಮಾತನಾಡಿದ್ದಾರೆ. ಶ್ರೀನಿವಾಸ ಎಲ್ರಿಗೂ ಒಳ್ಳೇದು ಮಾಡಲಿ, ಬಾಲಕೃಷ್ಣ ಹಾಗೂ ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ, ಎಲ್ಲರ ಕಷ್ಟವನ್ನ ದೂರ ಮಾಡಿ ಭಗವಂತ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳಿದ್ರು. ಎರಡು ಸೇರಿ ವಧುವರರಾಯಿತು, ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು, ಎರಡು ಸೇರಿ ಮಂತ್ರಾಕ್ಷತೆ. ಸೊ ಹಂಗೆ ನೀವೆಲ್ಲ ಮಂತ್ರಾಕ್ಷತೆ ಹಾಕಿ ಇವತ್ತು ಶ್ರೀನಿವಾಸನ್ಗೆ ಆಶೀರ್ವಾದವನ್ನ ಬೇಡಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ. ಬಹಳ ಎಲ್ಲರೂ ಕೂಡ ಮಂಗಳವಾಗಲಿ ಒಳ್ಳೇದಾಗಲಿ ಅಂತೇಳಿ ಇಡೀ ಮಾಗಡಿ ಕ್ಷೇತ್ರದ ಜನತೆಗೆ ನೆಮ್ಮದಿ ಸುಖ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀರಿ. ಸೊ ನಮ್ಮ ಬಾಲಕೃಷ್ಣ ಮತ್ತು ಧರ್ಮಪತ್ನಿ ಮತ್ತು ಎಲ್ಲ ಕುಟುಂಬದವರು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರ್ತದೆ. ನಾವು ಕಾರವಾರದಲ್ಲಿ ನಡೆಯುತ್ತಿರುವ ಕರಾವಳಿ ಉತ್ಸವಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 6ನೇ ದಿನವಾದ ನಿನ್ನೆ ಬಾಲಿವುಡ್ನ ಗಾಯಕ ದಾನೀಶ್ ಸಂಗೀತ ಸಂಜೆ ಎಲ್ಲರನ್ನ ಮೋಡಿ ಮಾಡಿತ್ತು. ಭಾರಿ ಸಂಖ್ಯೆಯಲ್ಲಿ ಸೇರಿದ ಜನ ದಾನೀಶ್ ಹಾಡಿಗೆ ಹೊಚ್ಚೆದ್ದು ಕುಣಿದ್ರು.
ಫ್ಯಾನ್ಸ್ ವಿರುದ್ಧ ವಿಜಯಲಕ್ಷ್ಮಿ ದೂರು ವಿಚಾರದ ಬಗ್ಗೆ ಮಾತನಾಡಿದ ಕಿಚ್ಚ ಸುದೀಪ್, ಕಪಾಳಕ್ಕೆ ಹೊಡೆಸ್ಕೊಳ್ಳೋ ಅಷ್ಟು ನಾನು ಒಳ್ಳೆಯವನಲ್ಲ. ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಅದೇ ರೀತಿ ಪಕ್ಕದ ಮನೆಯವ್ರು ಹೊಡೆಯೋದು ಬೇರೆ ಇರುತ್ತೆ. ಕೆಲವು ಫೇಕ್ ಐಡಿಗಳಿಂದ ಆ ರೀತಿ ಮಾಡಿರಬಹುದು. ನಾನು ಜಗಳ ಮಾಡೋಕೆ ಇಂಡಸ್ಟ್ರಿಗೆ ಬಂದಿಲ್ಲ. ಅವ್ರು ಯಾರಿಗೆ ಹೇಳಿದ್ದಾರೆ ಅಂತ ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇನ್ನು ಸ್ಟಾರ್ ಅಭಿಮಾನಿಗಳ ಮಧ್ಯೆ ವಾರ್ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿದ ನಟ ಡಾಲಿ ಧನಂಜಯ್, ಅಭಿಮಾನಿಗಳು ಎಲ್ಲ ಕನ್ನಡ ಸಿನಿಮಾ ಖುಷಿಯಾಗಿ ನೋಡಿ. ಅಭಿಮಾನಿಗಳಿಗೂ ಅವರದ್ದೇ ಆದ ಬದುಕಿರುತ್ತೆ. ಹಾಗಾಗಿ ಅಭಿಮಾನಿಗಳು ಹೊಡೆದಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲ ಸಿನಿಮಾಗಳನ್ನು ಸಂಭ್ರಮ ಮಾಡಿ ಅಂತ ಹೇಳಿದ್ದಾರೆ. ಸೋ ಫ್ರಮ್ ಸೋ ಚಿತ್ರದ ರವಿಯಣ್ಣ ಖ್ಯಾತಿಯ ಶನಿಲ್ ಗೌತಮ್ ಹಾಗೂ ಕಿರಿತೆರೆ ನಟಿ ಭವ್ಯ ಗೌಡ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲೆಯ ಚಿಂತಾಮಣಿ ನಗರದ ವಿಕ್ರಮ್ ಕಾಲೇಜಿನಲ್ಲಿ ವಾರ್ಷಿಕೋತ್ಸವಕ್ಕೆ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇದೇ ವೇಳೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಚಿಕ್ಕ ಪುಟ್ಟ ವೇದಿಕೆ ಮೇಲೆ ರಾಧಾಕೃಷ್ಣ ವೇಷ ಹಾಕಿಸಿ ನಟನೆ ಮಾಡ್ತಿದ್ದೆ. ಅದರಿಂದಲೇ ನಾನು ಕಲಾವಿದನಾಗಿ ಇಂದು ಯಶಸ್ಸು ಪಡೆಯೋಕೆ ಸಾಧ್ಯವಾಯಿತು ಅಂತಂದ್ರು. ಪೈರಸಿ ಭೂತದಿಂದ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಸೋ ಫ್ರಮ್ ಸೋ ನಟ ಶನಿಲ್ ಗೌತಮ್ ಹೇಳಿದರು. ಪೈರಸಿಯಿಂದ ನಿರ್ಮಾಪಕರಿಗೆ ಬಹಳಷ್ಟು ನಷ್ಟವಾಗುತ್ತೆ. ಕದ್ದುಮುಚ್ಚಿ ಮಾರಾಟ ಮಾಡೋದು ನಿಲ್ಲಿಸಬೇಕು ಅಂತ ಶನಿಲ್ ಗೌತಮ್ ಹೇಳಿದರು.